ಹಲೋ ಎವ್ರಿವನ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವರ್ಗಂ ಯೂನಿವರ್ಸಲ್ ಸ್ಟಡೀಸ್ಗೆ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದ್ರೆ ಬೋರ್ಡ್ ಮಾಸ್ ರೂಲ್. ಬೋರ್ಡ್ ಮಾಸ್ ರೂಲ್ ಬಗ್ಗೆ ನಾವು ಇವತ್ತು ಈ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಬೋರ್ಡ್ ಮಾಸ್ ರೂಲ್ ಅಂದ್ರೆ ಏನು, ಯಾವ ತರ ಕ್ವಶನ್ಸ್ ಬರುತ್ತೆ, ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೋಬೇಕು ಅಂತ ಈ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ನೋಡಿ, ಬೋರ್ಡ್ ಮಾಸ್ ಅಂದ್ರೆ ಇಲ್ಲಿ ನೋಡಿ, ಬಿ ಅಂದ್ರೆ ಓ ಅಂದ್ರೆ ಏನು, ಡಿ ಅಂದ್ರೆ ಏನು, ಎಂ ಅಂದ್ರೆ ಏನು, ಎ ಅಂದ್ರೆ ಏನು, ಎಸ್ ಅಂದ್ರೆ ಏನು ಅಂತ ಎಲ್ಲ ಲೆಟರ್ಗಳಿಗೂ ಕೂಡ ಒಂದೊಂದು ಮೀನಿಂಗ್ ಇದೆ ಇಲ್ಲಿ. ಸೊ ನೋಡಿ, ಮೊದಲನೇದಾಗಿ ಬಿ ಅಂದ್ರೆ ಬ್ರಾಕೆಟ್. ಯಾವ ತರದ ಬ್ರಾಕೆಟ್? ಸಿಂಪಲ್ ಬ್ರಾಕೆಟ್ ಆಗಿರಲಿ, ಕರ್ಲಿ ಬ್ರಾಕೆಟ್ ಅಂಡ್ ಸ್ಕ್ವೇರ್ ಬ್ರಾಕೆಟ್, ಈ ತರದ 3 ಬ್ರಾಕೆಟ್ಸ್ ನಾವು ಇಲ್ಲಿ ಬ್ರಾಕೆಟ್ಸ್ ಅಲ್ಲಿ ನೋಡ್ತೀವಿ. ಅದಾದ ನಂತರ ಏನಿದೆ ಓ. ಅಂದ್ರೆ ಏನು? ಆರ್ಡರ್. ಆರ್ಡರ್ ಅಂದ್ರೆ ಏನು? ಈ ತರ 2 ಪವರ್ 2, 2 ಪವರ್ 3 ಅಥವಾ ರೂಟ್ ಅಲ್ಲಿ ಇರ್ತಕ್ಕಂಥ ಸಂಖ್ಯೆಗಳು, ಅವನು ನಾವೇನಂತ ಹೇಳ್ತೀವಿ? ಆರ್ಡರ್ ಅಂತ ಹೇಳ್ತೀವಿ. ಅದಾದ ನಂತರ ಇವಂತೂ ನಾರ್ಮಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಡಿವಿಷನ್, ಭಾಗಿಸೋದು, ಡಿವೈಡ್ ಮಾಡೋದು. ಅದಾದ ನಂತರ ಏನಿದೆ ಮಲ್ಟಿಪ್ಲಿಕೇಶನ್. ಎಂ ಅಂದ್ರೆ ಏನು? ಮಲ್ಟಿಪ್ಲಿಕೇಶನ್, ಗುಣಿಸೋದು, ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಅದಾದ ನಂತರ ಏನಿದೆ ಎಡಿಷನ್. ಎ ಅಂದ್ರೆ ಏನು? ಎಡಿಷನ್, ಪ್ಲಸ್ ಮಾಡೋದು, ಆಡ್ ಮಾಡೋದು. ಅದಾದ ನಂತರ ಏನಿದೆ ಎಸ್ ಅಂದ್ರೆ ಏನು? ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಟ್ ಮಾಡೋದು, ಮೈನಸ್ ಮಾಡೋದು. ಇದು ಇದರ ಬಗ್ಗೆ ಈ ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತೆ, ಅದರ ಮೀನಿಂಗು ಈ ತರ. ಈಗ ಈ ಬೋರ್ಡ್ ಮಾಸ್ ರೂಲ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳ್ತಾರ, ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕಂತ ನೆಕ್ಸ್ಟ್ ನೋಡೋಣ. ಸೊ ಇಲ್ಲಿ ನೋಡಿ, ಈ ತರ ಒಂದು ಕ್ವಶನ್ ಇದೆ. ಈ ಕ್ವಶನ್ ಅಲ್ಲಿ ನೋಡಿ, ಬೋರ್ಡ್ ಮಾಸ್ ರೂಲ್ ಏನ್ ಹೇಳುತ್ತೆ? ಬ್ರಾಕೆಟ್ಸ್ ಇರಬೇಕು. ಆರ್ಡರ್ ಅಂದ್ರೆ ಓ ಆಫ್ ಅಂದ್ರೂ ಕೂಡ ಒಂದೇ, ಆರ್ಡರ್ ಅಂದ್ರೂ ಕೂಡ ಒಂದೇ. ಅಂಡ್ ಡಿ ಅಂದ್ರೆ ಡಿವಿಷನ್, ಎಂ ಮಲ್ಟಿಪ್ಲಿಕೇಶನ್, ಎ ಎಡಿಷನ್, ಎಸ್ ಸಬ್ಟ್ರಾಕ್ಷನ್. ಇದರಲ್ಲಿ ನೋಡಿ ಎಲ್ಲಾನು ಇದೆನಾ? ಬ್ರಾಕೆಟ್. ಫಸ್ಟಿಗೆ ನೋಡಿ ಬ್ರಾಕೆಟ್ ಇದೆನಾ? ಈ ಕ್ವಶನ್ ಅಲ್ಲಿ ಬ್ರಾಕೆಟ್ ಇದೆ? ಕ್ವಶನ್ ಅಲ್ಲಿ ಬ್ರಾಕೆಟ್ ಇಲ್ಲ, ಬಿಡ್ಬಿಡಿ, ಇದನ್ನು ಸ್ಕಿಪ್ ಮಾಡಿ. ಆರ್ಡರ್, ಸ್ಕ್ವಯರ್ ಇಲ್ಲಾಂದ್ರೆ ರೂಟ್ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ ಇದೆಯಾ ಇದರಲ್ಲಿ? ಇಲ್ಲ, ಇದನ್ನು ಸ್ಕಿಪ್ ಮಾಡಿ. ನೆಕ್ಸ್ಟ್ ಡಿ ಅಂದ್ರೆ ಏನು? ಡಿವಿಷನ್. ಡಿವಿಷನ್ ಇದೆನಾ ಇದರಲ್ಲಿ? ಇಲ್ಲಿ ನೋಡಿ ಡಿವಿಷನ್ ಇದೆ. ಸೊ ಫಸ್ಟಿಗೆ 7 ಪ್ಲಸ್ ಆಸ್ ಇಟ್ ಈಸ್, ಓಕೆನಾ? 7 ಪ್ಲಸ್ ಆಸ್ ಇಟ್ ಈಸ್. ನೆಕ್ಸ್ಟ್ ಏನ್ ಮಾಡೋದು? ಡಿವಿಷನ್ ಮಾಡ್ಕೊಳ್ಳಿ. 3 15ಕ್ಕೆ ಡಿವಿಷನ್ ಮಾಡಿ, ಡಿವೈಡ್ ಮಾಡಿ. ಏನಾಗುತ್ತೆ? 3 5 15. ಓಕೆ, ಏನ್ ಬಂತು? 5 ಬರ್ಕೊಳ್ಳಿ. ಮುಂದೆ ಆಸ್ ಇಟ್ ಈಸ್ ಇಟ್ಕೊಳ್ಳಿ, ಇಂಟು 6 ಮೈನಸ್ 2. ನೆಕ್ಸ್ಟ್ ಏನ್ ಹೇಳ್ತಾ ಇದೆ ಬೋರ್ಡ್ ಮಾಸ್ ರೂಲ್? ಡಿವಿಷನ್ ಆಯಿತು. ಡಿವಿಷನ್ ಅಂದ್ರೆ ಏನಿದೆ? ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಇದೆ ಇದರಲ್ಲಿ. ನೆಕ್ಸ್ಟ್ ನೋಡಿ, ಇದರಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ಈಗ ಮಲ್ಟಿಪ್ಲೈ ಮಾಡಿ. ಉಳಿಕಿದ್ದು ಆಸ್ ಇಟ್ ಈಸ್ ಇಟ್ಕೋಬೇಕು. 7 ಪ್ಲಸ್ ಆಸ್ ಇಟ್ ಈಸ್ ಮಲ್ಟಿಪ್ಲೈ ಮಾಡಿ. 5 6 30 ಮೈನಸ್ 2 ಆಸ್ ಇಟ್ ಈಸ್. ಇದಾದ ನಂತರ ಮಲ್ಟಿಪ್ಲಿಕೇಶನ್ ಆಯ್ತಾ? ನೆಕ್ಸ್ಟ್ ಎಡಿಷನ್ ಇದೆ ನೋಡಿ, ಇದರಲ್ಲಿ ಎಡಿಷನ್ ಇದೆ. 7 ಪ್ಲಸ್ 30 ಇದೆ. ಎಷ್ಟಾಗುತ್ತೆ? 37 ಮೈನಸ್ 2 ನ ಆಸ್ ಇಟ್ ಈಸ್ ಇಡಿ. ಮಲ್ಟಿಪ್ಲಿಕೇಶನ್, ಎಡಿಷನ್ ಕೂಡ ಆಯಿತು, ಮಲ್ಟಿಪ್ಲಿಕೇಶನ್ ಆಯಿತು, ಎಡಿಷನ್ ಕೂಡ ಆಯಿತು. ನೆಕ್ಸ್ಟ್ ಏನಿದೆ? ಸಬ್ಟ್ರಾಕ್ಷನ್. ಸಬ್ಟ್ರಾಕ್ಟ್ ಚಿಹ್ನೆ ಇದೆ ಇದರಲ್ಲಿ, ಇದೆ ಲಾಸ್ಟಿಗೆ, ಅದೇ ಉಳಿತು. ಸೊ 37 ಮೈನಸ್ 2 ಮಾಡಿ, ಎಷ್ಟಾಗುತ್ತೆ? 35. ಇದೆ ನಮ್ದು ಆನ್ಸರ್. ಈ ತರ ನೋಡ್ಕೊಳ್ಳಿ. ಏನು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಯಾವ ತರ ಮಾಡ್ಕೋಬೇಕಂತಾರೆ, ಫಸ್ಟಿಗೆ ನಾವು ನೋಡ್ಕೋಬೇಕು ಬ್ರಾಕೆಟ್ ಇದೆನಾ, ಈ ಕ್ವಶನಿಗೆ ಬ್ರಾಕೆಟ್ ಇದೆನಾ, ಇಲ್ಲ ಅಂದ್ರೆ ಅದು ಸ್ಕಿಪ್ ಮಾಡಿ. ನೆಕ್ಸ್ಟ್ ಆರ್ಡರ್. ಆರ್ಡರ್ ಅಂದ್ರೆ ಏನು? ಪವರ್, 2 ಪವರ್ 2 ಅಥವಾ ರೂಟ್ ಅಲ್ಲಿ ಇರ್ತಕ್ಕಂಥ ಸಂಖ್ಯೆ, ಇಂಥವೇನಾದ್ರೂ ಇದ್ರೆ ಅವನ್ನ ಸಾಲ್ವ್ ಮಾಡ್ಬೇಕು. ಇಲ್ಲಿ ಇಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಸ್ಕಿಪ್ ಮಾಡಿ ಆರ್ಡರ್ನ.
ಆರ್ಡರ್ ಸ್ಕಿಪ್ ಮಾಡಿ. ನೆಕ್ಸ್ಟ್ ಏನಿದೆ ಡಿವಿಷನ್. ಡಿವಿಷನ್ ಇದೆ ಈ ಕ್ವಶನ್ ಅಲ್ಲಿ ಇದೆ, ಸಾಲ್ವ್ ಮಾಡಿ. ಏನ್ ಬಂತು 5 ಇಂಟು 6 -2 ಆಸ್ ಇಟ್ ಈಸ್. ಉಳಿಕಿದವೆಲ್ಲ ಆಸ್ ಇಟ್ ಈಸ್ ಇರಬೇಕು. ಯಾವ ಆಪರೇಷನ್ ನಾವು ಸಾಲ್ವ್ ಮಾಡತ್ತೇವೋ ಅದನ್ನು ಸಾಲ್ವ್ ಮಾಡಿ ಉಳಿಕಿದವೆಲ್ಲವನ್ನು ಆಸ್ ಇಟ್ ಈಸ್ ಆಗಿ ಬರಿಬೇಕು. ಅದಂದ್ರೆ ಏನಿದೆ ಡಿವಿಷನ್ ಆದ್ಮೇಲೆ ಏನಿದೆ ನೆಕ್ಸ್ಟ್ ಇದರಲ್ಲಿ ಡಿವಿಷನ್ ಆದ್ಮೇಲೆ ಏನಿದೆ ಮಲ್ಟಿಪ್ಲಿಕೇಶನ್. ಇದನ್ನ ಮಲ್ಟಿಪ್ಲಿಕೇಶನ್. ಸೊ ಮಲ್ಟಿಪ್ಲೈ ಮಾಡಿ ಉಳಿಕಿದವೆಲ್ಲ ಆಸ್ ಇಟ್ ಈಸ್. 5 6 30 7 ಪ್ಲಸ್ -2 ಆಸ್ ಇಟ್ ಈಸ್. ಇದಾದ ನಂತರ ಏನಿದೆ ಎಡಿಷನ್. ಎಡಿಷನ್ ಇದೆ ಇದರಲ್ಲಿ ಇದೆ 7 ಪ್ಲಸ್ 30 ಆಡ್ ಮಾಡಿ ಎಷ್ಟಾಗುತ್ತೆ 37 -2 ಆಸ್ ಇಟ್ ಈಸ್. ಲಾಸ್ಟ್ ಏನು ಉಳಿತು ಮೈನಸ್. ಸೊ ಇದರಲ್ಲಿ ಮೈನಸ್ ಮಾಡಿ 37 - 2 35. ಇದು ಒಂದ್ ತರದ ಕ್ವಶನ್. ಇನ್ನು ಇದರ ಇನ್ನ ಯಾವ ತರ ಇರುತ್ತೆ ಅಂತ ನೋಡೋಣ. ಸೆಕೆಂಡ್ ಕ್ವಶನ್ ಏನಿದೆ ನೋಡೋಣ. ಸೆಕೆಂಡ್ ಕ್ವಶನ್ ಅಲ್ಲಿ ಬ್ರಾಕೆಟ್ ಕೊಟ್ಟಿದ್ದಾರೆ. ಸೊ ಇದನ್ನು ಯಾವ ತರ ಸಾಲ್ವ್ ಮಾಡ್ಕೋಬೇಕು, ಈ ಕ್ವಶನ್ ಯಾವ ತರ ಸಾಲ್ವ್ ಮಾಡ್ಕೋಬೇಕು. ಸೊ ಫಸ್ಟ್ ಏನಿದೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್. ಓಕೆ, ಸೊ ಬ್ರಾಕೆಟ್ ಇದು. ಈಗ ಏನ್ ಮಾಡ್ಬೇಕು, ಬ್ರಾಕೆಟ್ ಒಳಗ ಒಂದ್ ಎರಡು ಸಂಖ್ಯೆ ಇಲ್ಲ, ಅದರಲ್ಲಿ ಪ್ಲಸ್ ಕೂಡ ಇದೆ, ಮಲ್ಟಿಪ್ಲಿಕೇಶನ್ ಕೂಡ ಇದೆ, ಹೌದಾ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಬ್ರಾಕೆಟ್ ಬಂದಿದೆನಾ, ಬ್ರಾಕೆಟ್ ಬಂತು. ಈಗ ಹೋಲ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಯಾವ ತರ ಸಾಲ್ವ್ ಮಾಡ್ಬೇಕು, ಅದೇ ಈಗ ಒಳಗೆ ಏನಿದೆ ಅಲ್ಲ ಇನ್ಸೈಡ್ ಆಫ್ ದಿ ಬ್ರಾಕೆಟ್ ಏನಿದೆ ಬೋರ್ಡ್ ಮಾಸ್ ರೂಲ್ ಪ್ರಕಾರನೇ ಸಾಲ್ವ್ ಮಾಡ್ಕೋಬೇಕು. ಯಾವ ತರ ನೋಡಿ, ಫಸ್ಟ್ ಈಗ ಬ್ರಾಕೆಟ್ ಒಳಗೆ ಏನಿದೆ, ಬ್ರಾಕೆಟ್ ಆಯ್ತಾ, ಬ್ರಾಕೆಟ್ ಒಳಗೆ ಆರ್ಡರ್ ಇದೆ ಅಂತ ನೋಡ್ಕೊಳ್ಳಿ. ಆರ್ಡರ್ ಇದೆಯಾ, ಸ್ಕ್ವೇರ್ ನಂಬರ್ ಏನಾದ್ರು ಇದೆನಾ, ಇಲ್ಲ. ಅದಾದ ನಂತರ ಡಿವಿಷನ್ ಇದೆನಾ, ಇದರಲ್ಲಿ ಡಿವಿಷನ್ ಇಲ್ಲ. ಬ್ರಾಕೆಟ್ ಒಳಗಡೆ ಅಷ್ಟೇ ಡಿವಿಷನ್ ಇದೆನಾ, ಇಲ್ಲ. ಅದಾದ ನಂತರ ಏನಿದೆ ಡಿವಿಷನ್ ಆದ ನಂತರ ಮಲ್ಟಿಪ್ಲಿಕೇಶನ್ ಇದೆನಾ, ಇದೆ ನೋಡಿ. ಮಲ್ಟಿಪ್ಲೈ ಮಾಡಬೇಡಿ, 4 5 20 20 ಆಯ್ತಾ. ದೆನ್ ಮಲ್ಟಿಪ್ಲಿಕೇಶನ್ ಆದ ನಂತರ ಏನಿದೆ ಎಡಿಷನ್. ಎಡಿಷನ್ ಇದೆನಾ, ಇದೆ. ಇದು ಮಲ್ಟಿಪ್ಲೈ ಮಾಡಿ 20 ಆಯ್ತು. ಏನು ಉಳಿತು ಎಂದು +12. ಮಲ್ಟಿಪ್ಲಿಕೇಶನ್ ಆದ ನಂತರ ಏನಿದೆ ಎಡಿಷನ್ ಇದೆ. ಇವೆರಡನ್ನ ಕೂಡಿಸಿ ಎಷ್ಟಾಗುತ್ತೆ 32. ಡಿವಿಷನ್ ಡಿವೈಡೆಡ್ ಬೈ 4. ಈ ತರ ಕ್ವಶನ್ ಕೊಟ್ಟರೆ ಈ ತರ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಏನಿದೆ, ಬ್ರಾಕೆಟ್ ಸಾಲ್ವ್ ಆಯಿತು. ನೆಕ್ಸ್ಟ್ ಏನು ಉಳಿತು, ಈಗ 32 ಡಿವೈಡೆಡ್ ಬೈ 4 ಉಳಿತು. ಡೈರೆಕ್ಟ್ ಒಂದೇ ಚಿಹ್ನೆ ಇದೆ ಇಲ್ಲಿ, ಡೈರೆಕ್ಟ್ ಆಗಿ ಮಾಡ್ಕೋಬೋದಲ್ಲ. 4 ಏನು ಮಾಡಿ 4 ಲಿಂದ 32 ಡಿವೈಡ್ ಮಾಡಿ ಎಷ್ಟಾಗುತ್ತೆ ಹಾಗೆ 32. ಆನ್ಸರ್ ಏನು ಬಂತು 8. ಈ ತರ ನೋಡಿ, ಇನ್ನೊಂದ್ಸರಿ ನೋಡಿ. ಫಸ್ಟಿಗೆ ಏನಿದೆ ಬ್ರಾಕೆಟ್ ಇದ್ದಿದೆ, ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಬ್ರಾಕೆಟ್ ಇದೆನಾ, ಇದೆ. ಅದಕ್ಕೆ ನಾವು ಈಗ ಏನ್ ಮಾಡ್ಬೇಕು, ಫಸ್ಟ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಬ್ರಾಕೆಟ್ ಒಳಗಡೆ ಈ ತರ ಬಂದ್ರೆ ಏನ್ ಮಾಡ್ಕೋಬೇಕು, ಬೋರ್ಡ್ ಮಾಸ್ ರೂಲ್ ಪ್ರಕಾರನೇ ಆರ್ಡರ್ ಇದೆ ಅಂತ ನೋಡ್ಕೋಬೇಕು. ಒಳಗು ಇಲ್ಲ. ನೆಕ್ಸ್ಟ್ ಡಿವಿಷನ್ ಇದೆಯಾ, ಡಿವಿಷನ್ ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದೆನಾ, ಇದೆ. ಮಲ್ಟಿಪ್ಲೈ ಮಾಡ್ಕೊಂಬಿಡಿ, 4 5 20 ಅದಾದ ನಂತರ ಎಡಿಷನ್ ಇದೆನಾ, ಇದೆ. 20 ಪ್ಲಸ್ 12 ಎಷ್ಟಾಯ್ತು 32 ಆಯ್ತು. ಡೈರೆಕ್ಟ್ ಆಗಿ ಇಟ್ಕೊಂಡಿವಿ, ಬ್ರಾಕೆಟ್ ಸಾಲ್ವ್ ಆಯ್ತು. ನೆಕ್ಸ್ಟ್ ಏನಿದೆ ಡಿವಿಷನ್ 4 4 ಆಸ್ ಇಟ್ ಈಸ್. ಈಗ ಲಾಸ್ಟ್ ಒಂದೇ ಉಳಿದಿದಲ್ಲ, ಡೈರೆಕ್ಟ್ ಆಗಿ ಡಿವಿಷನ್ ಮಾಡಿ ಡಿವೈಡ್ ಮಾಡಿಬಿಡಿ. 4 8 32. ಆನ್ಸರ್ ಏನ್ ಬಂತು 8. ಇನ್ನೊಂದು ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಥರ್ಡ್ ಕ್ವಶನ್ ಈ ತರ ಇದೆ ನೋಡಿ. ಇದರಲ್ಲಿ ಬ್ರಾಕೆಟ್ ಇದೆನಾ, ಇದೆ ಬ್ರಾಕೆಟ್. ನೀವು ನಾವು ಏನು ಮಾಡ್ಕೋಬೇಕು, ಆಸ್ ಇಟ್ ಈಸ್ ಬರೀರಿ. 7 ಪ್ಲಸ್ ಬ್ರಾಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಕೊಳ್ಳಿ. ಬ್ರಾಕೆಟ್ ಅಲ್ಲಿ ಏನಿದೆ ಫಸ್ಟ್ ಆರ್ಡರ್ ಇದೆ ಅಂತ ನೋಡ್ಕೊಳ್ಳಿ. ಆರ್ಡರ್ ಇಲ್ಲ ಅಂದ್ರೆ ಡಿವಿಷನ್ ಇದೆ ಅಂತ ನೋಡ್ಕೊಳ್ಳಿ. ಅದಿಲ್ಲ ಅಂದ್ರೆ ಮಲ್ಟಿಪ್ಲಿಕೇಶನ್ ಇದೆ ಅಂತ ನೋಡ್ಕೊಳ್ಳಿ. ಸೊ ಆ ತರನೇ ಫಸ್ಟ್ ಬ್ರಾಕೆಟ್ ನೋಡ್ಕೊಂಡಿವಿ. ಅದರೊಳಗೆ ಏನಿದೆ ಆರ್ಡರ್ ಇದೆನಾ, ಇದೆ. ಆರ್ಡರ್ ಯಾವ ತರ ಮಾಡ್ಕೋಬೇಕು, 3 ಪವರ್ 2 ಅಂದ್ರೆ 3 ಸ್ಕ್ವೇರ್ ಅಂದ್ರೆ ಈ 3ನ 2 ಸಾರಿ ಗುಣಿಸ್ಬೇಕು.
ಎಕ್ಸಾಂಪಲ್ 3 ಅಂತ ಇತ್ತಂತ ತಿಳ್ಕೊಳ್ಳಿ, 3 ಅಂತ ಇತ್ತಂತ ತಿಳ್ಕೊಳ್ಳಿ. ಅವಾಗ ಈ 3ನ 3 ಸಾರಿ ಮಲ್ಟಿಪ್ಲೈ ಮಾಡ್ಕೊಬೇಕು ಈ ತರ. ಅಥವಾ 2 2 ಇತ್ತಂತ ತಿಳ್ಕೊಳ್ಳಿ, ಅವಾಗ ಈ 2ನ್ನ 3 ಸಾರಿ ಗುಣಿಸ್ಬೇಕು ಈ ತರ. ಇಲ್ಲೇನಿದೆ 3 ಇದೆ ಅಂದ್ರೆ ಈ ತರ 3 ಏನಾಗುತ್ತೆ 9 ಬರ್ಕೊಳ್ಳಿ. ಅಂಡ್ ಏನಿದೆ ನೆಕ್ಸ್ಟ್ -6 ಆಸ್ ಇಟ್ ಈಸ್. ಇದಾಯ್ತಾ. ನೆಕ್ಸ್ಟ್ ಏನಿದೆ ಆರ್ಡರ್ ಆಯಿತು. ನೆಕ್ಸ್ಟ್ ಇದರಲ್ಲಿ ಡಿವಿಷನ್ ಇದೆನಾ? ಡಿವಿಷನ್ ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದೆನಾ? ಇಲ್ಲ. ನೆಕ್ಸ್ಟ್ ಎಡಿಷನ್ ಇದೆನಾ? ಇದೆ. ಸೊ ಆ್ಯಡ್ ಮಾಡಿ. 9 + 7 ಎಷ್ಟಾಯಿತು? 16 -6 ಆಸ್ ಇಟ್ ಈಸ್. ಈಗ ಸಾಲ್ವ್ ಮಾಡಿ. ನೆಕ್ಸ್ಟ್ ಏನಿದೆ ಎಡಿಷನ್ ಆದ ನಂತರ ಸಬ್ಟ್ರಾಕ್ಷನ್ ಇದೆನಾ? ಇದೆ. ಸೊ 16 - 6 ಮಾಡಿದ್ರೆ ಏನಾಗುತ್ತೆ? 10. ದಿಸ್ ಇಸ್ ದ ಆನ್ಸರ್. ಈ ತರ. ನೆಕ್ಸ್ಟ್ ಕ್ವಶನ್ ನೋಡಿ. ಇದರಲ್ಲಿ ಆರ್ಡರ್ ಬಂದಿತ್ತು, ಈ ತರ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನೋಡಿ. ಸ್ಟಾರ್ಟಿಂಗ್ ಬೋರ್ಡ್ ಮಾಸ್ ಇಲ್ಲಿ ನೋಡ್ಕೊಳ್ಳಿ. ಬ್ರಾಕೆಟ್ ಇದೆನಾ? ಬ್ರಾಕೆಟ್ ಇದೆ. ಸಾಲ್ವ್ ಮಾಡಬೇಡಿ. ಬೋತ್ ಸೈಡ್ ಪ್ಲಸ್ ಇದೆ, ಎರಡು ಕಡೆ ಏನಿದೆ ಪ್ಲಸ್ ಇದೆ. ಆರ್ಡರ್ನೂ ಇಲ್ಲ ಒಳಗಡೆ, ಡಿವಿಷನ್ ಕೂಡ ಇಲ್ಲ, ಮಲ್ಟಿಪ್ಲಿಕೇಶನ್ ಕೂಡ ಇಲ್ಲ, ಅಂದ್ರೆ ಸ್ಕಿಪ್ ಮಾಡಬೇಡಿ. ಎಡಿಷನ್ ಇದೆನಾ? ಆಡ್ ಮಾಡಬೇಡಿ. 3 + 2 ಏನಾಗುತ್ತೆ? 5 ಇಂಟು ಆಸ್ ಇಟ್ ಈಸ್ 2 + 1 ಏನಾಗುತ್ತೆ? 3. 5 × 3 = 15. ಈ ತರ ಬಂದ್ರು ಕೂಡ ಈ ತರ ಸಾಲ್ವ್ ಮಾಡ್ಕೋಬೇಕು. ಎರಡು ಸೈಡ್ ಬ್ರಾಕೆಟ್ ಬಂದವ, ಅದರಲ್ಲಿ ಒಳಗ್ ಚಿಹ್ನೆಗಳು ಏನಾದವ? ಅಕಸ್ಮಾತ್ ಇದೇ ಕ್ವಶನ್ ನೋಡಿ, ಇದೇ ಕ್ವಶನ್ 3 + 2 ಇಂಟು 4 / 2 ಈ ತರ ಇತ್ತಂತ ತಿಳ್ಕೊಳ್ಳಿ. ಎರಡು ಸೈಡ್ ಬ್ರಾಕೆಟ್ ಅದಾವ. ಫಸ್ಟ್ ಏನ್ ಮಾಡ್ಕೋಬೇಕು? ನಾವು ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಸೊ ನೋಡಿ, ಬ್ರಾಕೆಟ್ ಬೋತ್ ಸೈಡ್ ಬ್ರಾಕೆಟ್. ಆರ್ಡರ್ ಇದೆನಾ? ಇಲ್ಲ. ನೆಕ್ಸ್ಟ್ ಡಿವಿಷನ್ ಇದೆನಾ? ಡಿವಿಷನ್ ಇದೆ. ಸೊ ಫಸ್ಟ್ ಡಿವಿಷನ್ ಮಾಡ್ಕೊಂಬಿಡಿ. ಇಂಟು ಆಸ್ ಇಟ್ ಈಸ್ ಡಿವಿಷನ್ ಮಾಡ್ಕೊಂಬಿಡಿ. ಎಷ್ಟಾಗುತ್ತೆ? 2 × 2 = 4 ಆಯಿತು. ದೆನ್ ಆ್ಯಡ್ ಮಾಡ್ಕೊಳ್ಳಿ 5. ಈ ತರ 5 × 2 = 10. ಈ ತರ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ನೋಡಿ. ಈ ಕ್ವಶನ್ ಎಲ್ಲಾನು ಬರುತ್ತೆ. ಬ್ರಾಕೆಟ್ ನಿಮ್ಮ ಬಗ್ಗೆ ನೀವು ಹೇಳಿದೆ ಸ್ಟಾರ್ಟಿಂಗ್, ಸಿಂಪಲ್ ಬ್ರಾಕೆಟ್, ಕರ್ಲಿ ಬ್ರಾಕೆಟ್ ಅಂಡ್ ಸ್ಕ್ವೇರ್ ಬ್ರಾಕೆಟ್. ಸಿಂಪಲ್, ಕರ್ಲಿ ಅಂಡ್ ಸ್ಕ್ವೇರ್, 3 ತರದ ಬ್ರಾಕೆಟ್. ಯಾವ ತರ ಅಂದ್ರೆ ಫಸ್ಟ್ ಕ್ವಶನ್ ಅಲ್ಲಿ ಬಂತಂದ್ರೆ ಫಸ್ಟ್ ಸಿಂಪಲ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಅದಾದ ನಂತರ ಕರ್ಲಿ ಬ್ರಾಕೆಟ್ ನ ಸಾಲ್ವ್ ಮಾಡಬೇಕು. ಅದಾದ ನಂತರ ಸ್ಕ್ವೇರ್ ಬ್ರಾಕೆಟ್ ನ ಸಾಲ್ವ್ ಮಾಡಬೇಕು. ನೋಡಿ, ಈ ಕ್ವಶನ್ ಅಲ್ಲಿ ಎಲ್ಲಾನು ಬರುತ್ತೆ. ಪೂರ್ತಿ ಕ್ವಶನ್ ಇದೆ ಇದು. ಈ ಬೋರ್ಡ್ ಮಾಸ್ ರೂಲ್ ಮೇಲೆ ಸೂಟ್ ಆಗುವಂತ ಕ್ವಶನ್. ಸೊ ನೋಡಿ, ಸ್ಟಾರ್ಟಿಂಗ್ ಫಸ್ಟ್ ನೋಡಿ ಏನಿದೆ? ಬ್ರಾಕೆಟ್. ಬ್ರಾಕೆಟ್ ಇದೆನಾ? ಯಾವ ಬ್ರಾಕೆಟ್? ಎರಡು ಬ್ರಾಕೆಟ್ ಇದೆ. ಯಾವ್ಯಾವು? ಕರ್ಲಿ ಬ್ರಾಕೆಟ್ ಇದೆ, ಸಿಂಪಲ್ ಬ್ರಾಕೆಟ್ ಕೂಡ ಇದೆ. ಸೊ ಫಸ್ಟಿಗೆ ಯಾವ್ದು ಸಾಲ್ವ್ ಮಾಡಬೇಕು? ಫಸ್ಟ್, ಸೆಕೆಂಡ್, ಥರ್ಡ್. ಫಸ್ಟ್ ಸಾಲ್ವ್ ಮಾಡೋದು ಸಿಂಪಲ್ ಬ್ರಾಕೆಟ್. ಸೊ ಫಸ್ಟಿಗೆ ನೋಡಿ, ಆಸ್ ಇಟ್ ಈಸ್ ಇಟ್ಕೊಳ್ಳಿ. 12 ಆಸ್ ಇಟ್ ಈಸ್ ಪ್ಲಸ್ ಕರ್ಲಿ ಬ್ರಾಕೆಟ್ ಆಸ್ ಇಟ್ ಈಸ್ 3 ಕರ್ಲಿ ಬ್ರಾಕೆಟ್ ಆಸ್ ಇಟ್ ಈಸ್ 3. ಈಗ ನೋಡಿ, ಇಲ್ಲಿ ಬ್ರಾಕೆಟ್ ಮತ್ತು 3 ಇದು ನಡ್ಬರ್ಕ್ ಏನಿರುತ್ತೆ? ಇಂಟು ಈ ಬ್ರಾಕೆಟ್ ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಸಿಂಪಲ್ ಬ್ರಾಕೆಟ್. ಓಕೆ, ಸಾಲ್ವ್ ಮಾಡೋಣ. ಸಿಂಪಲ್ ಬ್ರಾಕೆಟ್ ಒಳಗಡೆ ನೋಡಿ ಹೀಗೆ ಸಾಲ್ವ್ ಮಾಡಿ. ಜಸ್ಟ್ ಅದರೊಳಗೆ ಏನ್ ನೋಡ್ಕೋಬೇಕು? ಆರ್ಡರ್ ಇದೆನಾ?
ಆರ್ಡರ್ ಇಲ್ಲ, ಡಿವಿಷನ್ ಇದೆನಾ, ಡಿವಿಷನ್ ಇದೆ. ಸೊ ನೋಡಿ ಏನಾಗುತ್ತೆ ಡಿವಿಷನ್, 4 ಡಿವೈಡೆಡ್ ಬೈ 2 ಏನಾಗುತ್ತೆ 2 ಆಗುತ್ತೆ. ಇಲ್ಲಿ ನೋಡಿ 4 ಡಿವೈಡೆಡ್ ಬೈ 2 ಇದೇನಾಗುತ್ತೆ 2. ಹಿಂದೇನು ಉಳಿತು 6 ಪ್ಲಸ್ 3 ಮೈನಸ್, ಇದು ಮೈನಸ್ ಮೈನಸ್. ನೆಕ್ಸ್ಟ್ ಡಿವಿಷನ್ ಆದ ನಂತರ ಮಲ್ಟಿಪ್ಲಿಕೇಶನ್ ಅಂತೂ ಇಲ್ಲ. ನೆಕ್ಸ್ಟ್ ಎಡಿಷನ್ ಇದೆನಾ, ಆ್ಯಡ್ ಮಾಡಿ ಏನಾಗುತ್ತೆ 9 ಮೈನಸ್ 2. ಲಾಸ್ಟಿಗೆ ಏನು ಉಳಿತು ಮೈನಸ್, ಸಬ್ಸ್ಟ್ರಾಕ್ಷನ್ 9 ಮೈನಸ್ 2 7. ಇದು ಇಲ್ಲಿ ಬರ್ಕೊಂಡಿವೆ ಆಸ್ ಇಟ್ ಈಸ್. ಇಲ್ಲಿ ಏನು ಬಂತು ಹೋಲ್ ಬ್ರಾಕೆಟ್ ಏನು ಬಂತು ಆನ್ಸರ್ 7. ನೆಕ್ಸ್ಟ್ ಪ್ಲಸ್ 4 ಮೈನಸ್ 2 ಕರ್ಲಿ ಬ್ರಾಕೆಟ್ ಆಸ್ ಇಟ್ ಈಸ್. ಇದಾಯ್ತಾ? ನೆಕ್ಸ್ಟ್ ನೋಡಿ, ಈಗ ಕರ್ಲಿ ಬ್ರಾಕೆಟ್ ಆದ್ಮೇಲೆ ಸಿಂಪಲ್ ಬ್ರಾಕೆಟ್ ಆದ ನಂತರ ಕರ್ಲಿ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಉಳಿಕಿದವು ಆಸ್ ಇಟ್ ಈಸ್ ಬರ್ಕೋಬೇಕು. 12 ಪ್ಲಸ್ ಆಸ್ ಇಟ್ ಈಸ್. ಈಗ ಏನು ಕರ್ಲಿ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಏನಿದೆ ಕರ್ಲಿ ಬ್ರಾಕೆಟ್ ಅಲ್ಲಿ, ಆರ್ಡರ್ ಇದೆನಾ ಇಲ್ಲ, ಡಿವಿಷನ್ ಇದೆನಾ, ಡಿವಿಷನ್ ಕೂಡ ಇಲ್ಲ. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಇದೆನಾ, ಇದೆ ನೋಡಿ ಮಲ್ಟಿಪ್ಲಿಕೇಶನ್ ಇದೆನಾ, ಮಲ್ಟಿಪ್ಲೈ ಮಾಡಿ 3 21. ಈಗ ಆಸ್ ಇಟ್ ಈಸ್ ಬರ್ಕೊಳ್ಳಿ ಪ್ಲಸ್ 4 ಮೈನಸ್ 2. ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್ ಆದ ನಂತರ ಎಡಿಷನ್ ಇದೆನಾ, ಇದೆ ನೋಡಿ, ಆ್ಯಡ್ ಮಾಡಿ ಎಷ್ಟಾಗುತ್ತೆ 21 ಪ್ಲಸ್ 4 25 ಮೈನಸ್ 2 ಆಸ್ ಇಟ್ ಈಸ್. ಲಾಸ್ಟ್ ಅಪ್ ಏನು ಉಳಿತು ಮೈನಸ್ 25 ಮೈನಸ್ 2 ಏನಾಗುತ್ತೆ 23. ಸೊ ಕರ್ಲಿ ಬ್ರಾಕೆಟ್ ಅಲ್ಲಿ ಆನ್ಸರ್ ಏನು ಬಂತು 23. ಇದು ಆಯ್ತು. ನೆಕ್ಸ್ಟ್ ನೋಡಿ, ಲಾಸ್ಟಿಗೆ ಏನು ಬಂತು ಅಡಿಷನ್ ಒಂದೇ ಉಳಿತು, ಆ್ಯಡ್ ಮಾಡಿಬಿಡಿ 23 ಪ್ಲಸ್ 12 ಏನಾಗುತ್ತೆ 35. ಅಂದ್ರೆ ಈ ತರ ಮಲ್ಟಿಪಲ್ ಬ್ರಾಕೆಟ್ಸ್ ಬಂದಾಗ ಯಾವ ತರ ಸಾಲ್ವ್ ಮಾಡ್ಕೋಬೇಕು ಅಂತ ಸ್ಟಾರ್ಟಿಂಗ್ ಇಂದ ನೋಡಿ. ಈಗ ಒಂದ್ಸರಿ ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ ಇದೆನಾ, ಈ ಕ್ವಶನ್ಗೆ ಬ್ರಾಕೆಟ್ ಇದೆ, ಎರಡೆರಡು ಬ್ರಾಕೆಟ್ ಇದೆ. ಸ್ಟಾರ್ಟಿಂಗ್ ಏನ್ ಬಂತು ಬ್ರಾಕೆಟ್ ಅದಾವ. ಯಾವ ತರದ ಬ್ರಾಕೆಟ್ಸ್ ಇದೆ, ಅದು ಸಿಂಪಲ್ ಬ್ರಾಕೆಟ್ ಇದೆನಾ ಅಥವಾ ಕರ್ಲಿ ಇದೆನಾ ಅಥವಾ ಸ್ಕ್ವೇರ್ ಇದೆನಾ, ಎರಡು ತರದ ಕೊಟ್ಟರು. ಯಾವ ತರದ, ಒಂದು ಸಿಂಪಲ್, ಇನ್ನೊಂದು ಕರ್ಲಿ ಬ್ರಾಕೆಟ್. ಈ ತರ ಬಂತಂದ್ರೆ ಫಸ್ಟಿಗೆ ಏನ್ ಮಾಡ್ಕೋಬೇಕು ನಾವು ಸಿಂಪಲ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಸೊ 12 ಪ್ಲಸ್ ಆಸ್ ಇಟ್ ಈಸ್ ಬರ್ಕೊಳ್ಳಿ, ಕರ್ಲಿ ಬ್ರಾಕೆಟ್ ಆಸ್ ಇಟ್ ಈಸ್, 3 ಆಸ್ ಇಟ್ ಈಸ್. ಇನ್ನೇನಿದೆ ಓಪನ್ ಬ್ರಾಕೆಟ್ ಅಂಡ್ 3 ನಡ್ಬೇಕು ಏನಿರುತ್ತೆ ಪ್ಲಸ್ ಮೈನಸ್ ಡಿವಿಷನ್ ಇರಲ್ಲ. ಯಾವಾಗ್ಲೂ ಒಂದು ನಂಬರ್ ಮತ್ತೆ ಈ ತರ ಬ್ರಾಕೆಟ್ ಇತ್ತಂದ್ರೆ ನಡ್ಬೇಕಿರೋದು ಇಂಟು, ಪ್ಲಸ್ ಇರಲ್ಲ, ಮೈನಸ್ ಇರಲ್ಲ ಅಂಡ್ ಡಿವಿಷನ್ ಇರಲ್ಲ. ಡೈರೆಕ್ಟ್ ಆಗಿ ತಿಳ್ಕೊಳ್ಳಿ, ಬ್ರಾಕೆಟ್ ಅಂಡ್ ಎನಿ ನಂಬರ್ ಇತ್ತಂದ್ರೆ ಅಲ್ಲಿ ಇಂಟು ಸೈನ್ ಇರುತ್ತೆ. ಓಕೆನಾ? ಅದೇ ತರ ಅದಕ್ಕೆ ನಾನೇನ್ ಮಾಡ್ಕೊಂಡೆ ಇಂಟು ಬರ್ಬಿಟ್ಟೆ ಇಲ್ಲಿ. ದೆನ್ ಈ ಬ್ರಾಕೆಟ್ ನ ಸಾಲ್ವ್ ಮಾಡೋಣ. ಬ್ರಾಕೆಟ್ ಅಲ್ಲಿ ಏನಿದೆ, ಬ್ರಾಕೆಟ್ ಇದು ಓಪನ್ ಸಿಂಪಲ್ ಬ್ರಾಕೆಟ್ ಇದೆ ರೈಟಾ. ದೆನ್ ಆರ್ಡರ್ ಇದೆನಾ, ಒಳಗಡೆ ಆರ್ಡರ್ ಇಲ್ಲ. ದೆನ್ ಡಿವಿಷನ್ ಇದೆನಾ, ಡಿವಿಷನ್ ಇದೆ. ಡಿವೈಡ್ ಮಾಡಿ ಏನಾಗುತ್ತೆ 4 ಡಿವೈಡ್ ಬೈ 2 ಅಂದ್ರೆ ಏನಾಗುತ್ತೆ 2. ದೆನ್ ಡಿವಿಷನ್ ಆದ ನಂತರ ಎಡಿಷನ್ ಇದೆನಾ, ಸಾರಿ ಮಲ್ಟಿಪ್ಲಿಕೇಶನ್ ಇದೆನಾ, ಇಲ್ಲ. ದೆನ್ ಎಡಿಷನ್ ಇದೆ. ಸೊ ಆ್ಯಡ್ ಮಾಡಿ ಏನಾಗುತ್ತೆ 9. ಇದೇನಾಗಿತ್ತು 2. 9 ಮೈನಸ್ 2 ಏನು ಉಳಿತು ಲಾಸ್ಟಿಗೆ 9 ಮೈನಸ್ 2. ಲಾಸ್ಟಿಗೆ ರೂಲಲ್ಲಿ ಏನು ಉಳಿತು ಸಬ್ಟ್ರಾಕ್ಷನ್. ಸೊ 9 ಮೈನಸ್ 2 ಏನಾಗುತ್ತೆ 7 ಬಂದಿದೆನಾ ಇಲ್ಲಿ 7 ಪ್ಲಸ್ 4 ಮೈನಸ್ 2 ಆಸ್ ಇಟ್ ಈಸ್. ನೆಕ್ಸ್ಟ್ ಈಗ ಸಿಂಪಲ್ ಬ್ರಾಕೆಟ್ ಆಯಿತು. ದೆನ್ ಕರ್ಲಿ ಬ್ರಾಕೆಟ್ ಉಳಿತು ಲಾಸ್ಟ್. ಈಗ ಕರ್ಲಿ ಬ್ರಾಕೆಟ್ ನ ಸಾಲ್ವ್ ಮಾಡೋಣ. 12 ಪ್ಲಸ್ ಆಸ್ ಇಟ್ ಈಸ್, 12 ಪ್ಲಸ್ ಆಸ್ ಇಟ್ ಈಸ್. ಈ ಕರ್ಲಿ ಬ್ರಾಕೆಟ್ ನ ಸಾಲ್ವ್ ಮಾಡೋಣ. ಕರ್ಲಿ ಬ್ರಾಕೆಟ್ ಅಲ್ಲಿ ಏನಿದೆ, ಆರ್ಡರ್ ಇದೆನಾ, ಇಲ್ಲ. ಡಿವಿಷನ್
ಡಿವಿಷನ್ ಕೂಡ ಇಲ್ಲ. ಮಲ್ಟಿಪ್ಲಿಕೇಶನ್ ಇದೆನಾ? ಇದೆ. ಫಸ್ಟ್ ಏನು ಮಾಡಿ, ಮಲ್ಟಿಪ್ಲೈ ಮಾಡಿ. 3 7 21. ಆರ್ಡರ್ ಮಲ್ಟಿಪ್ಲಿಕೇಶನ್ ಆದ ನಂತರ ಏನಾಯ್ತು? ಪ್ಲಸ್ ಇದೆ. ಇದು 21 ಆಯಿತು. ಇದು ಆಸ್ ಇಟ್ ಈಸ್ 4 - 2. ಓಕೆ, ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಡಿರಿ, 21 ಬಂತು. ನೆಕ್ಸ್ಟ್ ಏನಿದೆ? ಎಡಿಷನ್. ಆ್ಯಡ್ ಮಾಡಿಬಿಡಿ, ಏನಾಗುತ್ತೆ? 25 - 2. ಲಾಸ್ಟಿಗೆ ಯಾವುದು ಉಳಿತು? ಸಬ್ಟ್ರಾಕ್ಷನ್ ಆಯಿತು. 25 ಅಲ್ಲಿ 2 ಹೋದರೆ ಏನು ಉಳಿತು ಇಲ್ಲಿ? 23 ಬಂದಿದ್ದೇನೆ ಇಲ್ಲಿ, 23. ಓಕೆ, ಲಾಸ್ಟಿಗೆ ಯಾವ ಸ್ಟೆಪ್ ಉಳಿತು? ಎಡಿಷನ್ ಉಳಿತು. 12 + 23 35. ಈ ತರ ಕ್ವಶನ್ ಕೊಟ್ರೆ ಈ ತರ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು. ಯಾವ ತರ ಅಂದ್ರೆ, ಈ ತರ ಬ್ರಾಕೆಟ್ಸ್, ಡಿಫ್ರೆಂಟ್ ಬ್ರಾಕೆಟ್ಸ್ ಕೊಟ್ರೆ ಫಸ್ಟಿಗೆ ಯಾವ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು? ಸಿಂಪಲ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಅದಾದ ನಂತರ ಕರ್ಲಿ ಬ್ರಾಕೆಟ್ ನ ಸಾಲ್ವ್ ಮಾಡಬೇಕು. ಸ್ಕ್ವೇರ್ ಬ್ರಾಕೆಟ್ ಕೂಡ ಇದ್ರೆ ಅದಾದ ನಂತರ ಸ್ಕ್ವೇರ್ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಸಿಂಪಲ್ ಮಾಡಿ ಆಮೇಲೆ ಕರ್ಲಿ ಆಮೇಲೆ ಸ್ಕ್ವೇರ್ ಬ್ರಾಕೆಟ್. ಈ ತರ ಬ್ರಾಕೆಟ್ಸ್ ಗಳನ್ನು ಕೊಟ್ರೆ ಈ ತರವಾಗಿ ನಾವು ಅದನ್ನು ಸಾಲ್ವ್ ಮಾಡ್ಕೋಬಹುದು. ಧನ್ಯವಾದಗಳು.